ಎಲ್ರಿಗೂ ನಮಸ್ಕಾರ. ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಿಮಗೆ ಎಲ್ರಿಗೂ. ನೋಡ್ತಾ ಇರುವಂಥ ವೀಕ್ಷಕರಿಗೂ ಕೂಡ ನವರಾತ್ರಿಯ ಶುಭಾಶಯಗಳು. ನವರಾತ್ರಿಯ 8ನೇ ದಿನ ಮಹಾಗೌರಿಯನ್ನು ಪೂಜೆ ಮಾಡಲಾಗುತ್ತೆ. ಆ ಮಹಾಗೌರಿ ಪೂಜೆ ಮಾಡೋದಕ್ಕೆ ಮಾತೃಶ್ರೀ ಮನೋವಿಕಾಸ ಕೇಂದ್ರಕ್ಕೆ ನಾವು ಬಂದಿದ್ದೀವಿ. 24 ವರ್ಷ ಹಳೆಯ ಸಂಸ್ಥೆ ಇದು. ಈಗ ನಿವೃತ್ತ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು, ಆ್ಯಕ್ಟಿವ್ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಪಣ ತೊಟ್ಟು ಇಲ್ಲಿರುವಂತಹ ವಿಶೇಷ ಚೇತನ ಮಕ್ಕಳನ್ನು ನೋಡಿಕೊಳ್ತಾ ಇದ್ದಾರೆ, ಆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಅದೇ ರೀತಿಯಾಗಿ ನಮಗೆ ಇವತ್ತು ಈ ಮನೋವಿಕಾಸ ಕೇಂದ್ರದಲ್ಲಿ ನವರಾತ್ರಿಯ ಮಹಾಗೌರಿಯ ಪೂಜೆ ಮಾಡುವಂತಹ ಅವಕಾಶ ದೊರಕಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮಹಾಗೌರಿ ಪೂಜೆಯನ್ನು ಶುರು ಮಾಡೋಣ. ಆಶ್ವೇಜಮಾಸೆ ಶುಕ್ಲ ಪಕ್ಷೆ ಅದ್ಯ ಅಷ್ಟಮ್ಯಾಂ ತಿಥೌ ವಾಸರಾಃ ಸರ್ವಸಿದ್ಧಿ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರಣಾದ್ಯಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭ ತಿಥೌ ಅಸ್ಮಿನ್ ದೇಶಸ್ಥಾನಾಂ ಸ್ಥಿತಾನಾಂ ಸರ್ವೇಷಾಂ ಆಸ್ತಿಕ ಭಕ್ತ ಮಹಾಜನಾನಾಂ ಕ್ಷೇಮಾದಿ ಐಶ್ವರ್ಯಾಭಿವೃದ್ಧ್ಯರ್ಥಂ ಸರ್ವಮಂಗಲ ಸರ್ವಮಂಗಲ ಮಾಂಗಲ್ಯೆ ಮಾಂಗಲ್ಯೆ ಶಿವೆ ಶಿವೆ ಸರ್ವಾರ್ಥ ಸರ್ವಾರ್ಥ ಸಾಧಿಕೆ ಸಾಧಿಕೆ ಶರಣ್ಯೆ ಶರಣ್ಯೆ ತ್ರ್ಯಂಬಕೆ ತ್ರ್ಯಂಬಕೆ ಗೌರಿ ಗೌರಿ ನಾರಾಯಣಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ. ಅಸ್ಮಿನ್ ಕಲಶ ಮಧ್ಯೆ ಮಹಾಗೌರೀಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಮಹಾಗೌರ್ಯೈ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಮಹಾಗೌರ್ಯೈ ನಮಃ. ಧ್ಯಾಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಸ್ವಾಗತಂ ಪಾದ್ಯಂ ಅರ್ಘ್ಯಂ ಆಚಮನಂ ಸಮರ್ಪಯಾಮಿ. ಮಹಾಗೌರ್ಯೈ ನಮಃ. ಸ್ನಾನಂ ಗಂಗಾದಿ ಸರ್ವತೀರ್ಥೇಭ್ಯೋ ಆನೀತಂ ತೋಯಮುತ್ತಮಂ ಸ್ನಾನಾಯತೆ ಮಹಾದೇವಿ ಪ್ರೀತೋ ಭವ ಶಿವಾತ್ಮಜೇ. ಮಹಾಗೌರ್ಯೈ ನಮಃ. ಸ್ನಾನಂ ಸಮರ್ಪಯಾಮಿ. ವೇದ ಸೂಕ್ತ ಸಮಾಯುಕ್ತೆ ಯಜ್ಞಸಾಮ ಸಮನ್ವಿತೆ ಸರ್ವವರ್ಣಯುತೆ ದೇವಿ ವಾಸಸಿ ಪ್ರತಿಗೃಹ್ಯತಾಂ. ಸ್ವರ್ಣಗೌರ್ಯೈ ನಮಃ. ಮಹಾಗೌರ್ಯೈ ನಮಃ. ಶ್ರೀಖಂಡಂ ಚಂದನಂ ದಿವ್ಯಂ ಗಂಧಾಢ್ಯಂ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠೆ ಶ್ರೀಗಂಧಂ ಪ್ರತಿಗೃಹ್ಯತಾಂ. ಓಂ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯಸ್ ಮನೋಹರಃ ಅಗ್ರೇ ಸರ್ವದೇವಾನಾಂ ಧೂಪೋದಂ ಪ್ರತಿಗೃಹ್ಯತಾಂ. ಜಗನ್ಮಾತಾ ಶ್ರೀ ಮಹಾಗೌರ್ಯೈ ನಮಃ. ಮುಂದೆ ಬನ್ನಿ. ಧೂಪಮಾಘ್ರಾಪಜಾಮಿ. ಏತಸ್ಯ ರಾಜ್ಯಮಾದತ್ತೆ ಯೋ ರಾಜಾಸನ್ ರಾಜ್ಯೋ ವಾ ಸೋಮೇನ ಯಜತೆ ದೇವಸುವಾಮೇತಾನಿ ಹವೇಗಂ ಶಿಭವಂತಿ ಏತಾವಂತೋ ವೈ ದೇವಾನಾಗಂ ಸವಾಹ ತದೇವಾಸ್ಮೈ ಸವಾನ್ ಪ್ರಗಚ್ಚಂತಿ ತಯೇನಂ ಪುನಃ ಸುವಂತೆ ರಾಜ್ಯದ ದೇವಸು ರಾಜಾ ಭವತಿ. ಸರ್ವಾಲಂಕಾರ ಭೂಷಿತಾತ್ಮಿಕಾಜೈ ಮಹಾಗೌರ್ಯೈ ನಮಃ. ವೇದೋಕ್ತ ಮಂಗಳನೀರಾಜನಂ ವರ್ಷಯಾಮಿ. ಹಿರಣ್ಯಪಾತ್ರಂ ಮಧಃ ಪೂರ್ಣಂ ದದಾತಿ ಮಧವ್ಯಾಸಾನೀತಿ ಏಕಧಾ ಬ್ರಹ್ಮಣ ಉಪಹರತಿ. ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ. ಮಹಾಗೌರ್ಯೈ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಹಾಕಿ 3 ಸುತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ
तानि तानि विनश्यन्तु प्रदक्षिण पदे पदे पापोऽहं पापकर्माहं पापात्मा पापसम्भवः त्राहि मां कृपया देवी शरणागतवत्सले अन्यथा शरणं नास्ति त्वमेव शरणं मम तस्मात् कारुण्यभावेन रक्ष मां परमेश्वरी। ಇಂತಹ ಕೇಂದ್ರಗಳನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಂದರೆ ನಾವೆಲ್ಲ ಒಂದು ಅನ್ನೋ ಸಂದೇಶವನ್ನು ಸಾರೋ ಮೂಲಕ ನನ್ನ ಜೊತೆಗೆ ಇವತ್ತು ಈ ನವಿಲು ಬಣ್ಣದ ಸೀರೆಯನ್ನು ಉಟ್ಟು ಕೂತಂತಹ ಎಲ್ಲರೂ ಕೂಡ ಇಲ್ಲಿನ ಸ್ಟಾಫ್, ಇವರೆಲ್ಲರೂ ಕೂಡ ಮಕ್ಕಳನ್ನು ನೋಡಿಕೊಳ್ಳುವಂಥವರು, ಅವರಿಗೆ ಫಿಸಿಯೋಥೆರಪಿ ಕೊಡುವಂಥವರು, ಅವರಿಗೆ ಬೆಳಗ್ಗೆ ಆದ ತಕ್ಷಣ ಒಳ್ಳೆಯ ಆಹಾರಗಳನ್ನು ನೀಡುವಂಥವರು, ಎವ್ರಿ ಡೇ ಆ್ಯಂಡ್ ನೈಟ್ ಆ ಮಕ್ಕಳಿಗೋಸ್ಕರ ಸದಾಕಾಲ ಅವರು ರೆಡಿಯಾಗಿರುವಂಥವ್ರು. ಸೊ ಎಲ್ರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ನೀವು ಪ್ರತಿನಿತ್ಯ ದೇವರ ಪೂಜೆ ಮಾಡ್ತಾ ಇದ್ದೀರಾ. ಈ ಮಕ್ಕಳ ಕಾಳಜಿ ಮಾಡೋ ಮೂಲಕ, ಮಕ್ಕಳ ಸೇವೆ ಮಾಡೋ ಮೂಲಕ ಮಕ್ಕಳಲ್ಲಿ ದೇವರ ರೂಪವನ್ನು ನಾವು ಕಾಣ್ತೀವಿ ಅಂತ ಹೇಳ್ತೀವಿ. ಆದರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗಿಂದ ನೀವು ಸಂಜೆ ಮನೆಗೆ ಹೋಗೋವರೆಗೂ ಕೂಡ ಆ ಕೆಲಸ, ಆ ಪುಣ್ಯದ ಕೆಲಸ ಮಾಡ್ತಾ ಇದ್ದೀರಾ. ಸೊ ಇವತ್ತು ನಿಮ್ಮ ಜೊತೆ ನಾವು ಹಬ್ಬ ಆಚರಿಸಿಕೊಳ್ಳುವಂತಹ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ಮಾತೆಯರಿಗಾಗಿರಬಹುದು ಅಥವಾ ಇಲ್ಲಿರೋ ಮಕ್ಕಳಿಗಾಗಿರಬಹುದು, ಆಯಾ ದಿನದ ಬಣ್ಣ ಅಂದರೆ ಹಸಿರು ಕಲರ್ ಸೀರೆಯನ್ನು ಇವತ್ತು ನಾವು ಉಟ್ಟಿದ್ದೀವಿ. ಅಂದರೆ ಪೀಕಾಕ್ ಕಲರ್ ಅಂತ ನಾವು ಏನು ಹೇಳ್ತೀವಿ, ಆ ಕಲರ್ ಸೀರೆ ಉಟ್ಟಿದ್ದೀವಿ. ಅದೇ ರೀತಿಯಾಗಿ ಪಿಂಕ್ ಕಲರ್ ಡ್ರೆಸ್, ಕುರ್ತಾ, ಮಕ್ಕಳಿಗೆ ಸ್ಯಾರಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಅವ್ರಿಗೆ ಕುರ್ತಾ ಕೊಟ್ಟು ಕಳಿಸಿದ್ವಿ. ಅಂದರೆ ಇದನ್ನು ಮುಂಚಿತವಾಗಿಯೇ ಕೊಟ್ಟು ಅವರಿಗೆ ಹಬ್ಬದ ದಿನ ಸ್ಪೆಷಲ್ ಅಡುಗೆ ಮಾಡಿ ತಿನ್ನಿಸಿ ಅಂತ ಅಂದು ಒಂದಿಷ್ಟು ಅಮೌಂಟ್ ಕೊಟ್ಟು ಇವತ್ತು ಈ ಪೂಜಾ ಕಾರ್ಯವನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ಸೊ ಅದರ ಜೊತೆಗೆ ಯಾಕೆ ಇದನ್ನು ಹೇಳಿದೆ ಅಂತಂದರೆ, ತುಂಬ ಜನ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಾರೆ, ಆ್ಯನಿವರ್ಸರಿಗಳನ್ನು ಆಚರಿಸ್ಕೊಳ್ತಾರೆ. ಆದರೆ ಮಕ್ಕಳಾಗಿರ್ಬೋದು ಅಥವಾ ಇಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಹಬ್ಬದ ವಾತಾವರಣ ಅವ್ರಿಗೂ ಕೂಡ ಫೀಲ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಇದನ್ನು ನಮ್ಮ ವೀಕ್ಷಕರಿಗೆ ನಾನು ತಿಳಿಸ್ದೆ. ಅದೇ ರೀತಿಯಾಗಿ ಒಂದು ಪ್ರಶ್ನೆ ಕೇಳಬೇಕು. ಮಹಾಗೌರಿಗೆ ಈ ಪೀಕಾಕ್ ಕಲರ್ ಇಷ್ಟನಾ? ಯಾಕೆ ಆ ಬಣ್ಣದ ದಿರಿಸನ್ನು ಆ ಸಂದರ್ಭದಲ್ಲಿ ಉಟ್ಕೋಬೇಕು ಅಂತ ಹೇಳ್ತಾರೆ? ಖಂಡಿತವಾಗಿ ನೋಡಿ, ದೇವಿಗೆ ಸ್ವತಃ ಪ್ರಕೃತಿಯನ್ನೇ ಆಕೆ ಸೃಷ್ಟಿ ಮಾಡಿರಬೇಕಾದ್ರೆ ಪ್ರಕೃತಿಯಲ್ಲಿ ಇರತಕ್ಕಂತಹ ಎಲ್ಲ ವರ್ಣಗಳು, ಎಲ್ಲ ವಸ್ತುಗಳು ಆಕೆಯ ಗರ್ಭದಲ್ಲಿ ಅಡಗಿ ಹೋಗಿದೆ. ಆದರೆ ಆಕೆ ಭಕ್ತರನ್ನು ಅನುಗ್ರಹ ಮಾಡೋದಕ್ಕೆ ಒಂದಿಲ್ಲ ಒಂದು ರೂಪದಲ್ಲಿ, ಒಂದಿಲ್ಲ ಒಂದು ಬಣ್ಣದಲ್ಲಿ ಆಕೆ ಕಾಣಿಸ್ಕೊಳ್ತಾಳೆ. ಅದಕ್ಕೆ ಕಾರಣ ಏನು ಅಂತಂದರೆ, ಭಕ್ತರನ್ನು ಉತ್ತೇಜನಗೊಳಿಸ್ತಕ್ಕಂಥದ್ದು, ಅವರಿಗೆ ಆ ಭಕ್ತಿ ಶ್ರದ್ಧೆಗಳನ್ನು, ಕರ್ತವ್ಯ ನಿಷ್ಠೆಯನ್ನು ತೋರಿಸ್ತಕ್ಕಂಥದ್ದು. ಅದರಲ್ಲಿ ಈ ಮಯೂರ ವಾಹನ ಅಂದರೆ ಪೀಕಾಕ್ ಅಂತ ಏನು ಹೇಳ್ತೀವಿ, ನವಿಲ್ ಅಂತ ಏನು ಹೇಳ್ತೀವಿ, ಅದನ್ನು ಜ್ಞಾನದ ಸಂಕೇತವಾಗಿ ಬಳಸ್ತಾರೆ. ಮನಸ್ಸು ಯಾರಿಗೆ ಪರಿಶುದ್ಧವಾಗಿರುತ್ತೋ, ಪರಿಶುಭ್ರ ಆಗಬೇಕೋ ಅಂಥವರು ಆ ವರ್ಣವನ್ನು ಧಾರಣೆ ಮಾಡಿ ದೇವಿಯನ್ನು ಅರ್ಚನೆ ಮಾಡಿದರೆ, ಪೂಜೆ ಮಾಡಿದರೆ ಆ ಮನಃಶುದ್ಧಿ ಆಗುತ್ತೆ, ಮನಸ್ಸು ವಿಕಾಸವಾಗುತ್ತೆ. ಅಂತಹ ಮನೋವಿಕಾಸ ಅನ್ನುವಂತಹ ಕೇಂದ್ರದಲ್ಲಿ ನಾವಿದ್ದೀವಿ. ಅದರ ವಸ್ತ್ರವನ್ನು ಧಾರಣೆ ಮಾಡಿರ್ತಕ್ಕಂಥದ್ದು ಆಕೆಗೆಯೂ ಕೂಡ ಬಹಳ ಇಷ್ಟವಾಗ್ತಕ್ಕಂಥದ್ದು. ಈಗ ತಾಯಿ ಮಕ್ಕಳಿಗೆ ಏನೋ ಒಂದು ವಸ್ತುವನ್ನು ತಂದು ಕೊಡ್ತಾರೆ, ಆ ತಾಯಿ ಎದುರಿಗೆ ಆ ಮಕ್ಕಳು ಆ ವಸ್ತುವನ್ನು ಉಪಯೋಗ ಮಾಡಿಕೊಂಡ್ರೆ ತಾಯಿಗೆ ಎಷ್ಟು ಆನಂದ ಆಗುತ್ತೋ ಅಷ್ಟೇ ಆನಂದ ಜಗನ್ಮಾತೆಗೆ ನಿಮ್ಮನ್ನೆಲ್ಲ ನೋಡಿದಾಗ ಆಗುವಂಥದ್ದಾಗಿದೆ. ಅಂತಹ ದೇವಿಗೆ ಪ್ರಿಯವಾದಂತಹ ವಸ್ತ್ರವನ್ನು ಧಾರಣೆ ಮಾಡಿ ಪೂಜೆಗೆ ಸಿದ್ಧರಾಗಿದ್ದೀರಿ. ನಿಮ್ಮಲ್ಲಿ ಇರತಕ್ಕಂತಹ ಮಾತೃತ್ವ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಲಿ ಅಂತ ಹೇಳಿ ದೇವಿಯನ್ನು ಕೇಳ್ಕೊಳ್ಳೋಣ. ಓಕೆ ಗುರುಗಳೇ, ನಾವು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಮಹಾಗೌರಿಯನ್ನು ಯಾಕೆ ಪೂಜೆ ಮಾಡಬೇಕು, ಪೂಜೆ ಮಾಡುವಂತಹ ವಿಧಾನ ಏನು ಬೋಧಾ? ಖಂಡಿತವಾಗಿ ಮಹಾಗೌರಿ ಅಂತಂದರೆ ನಾವೊಂದು ಶ್ಲೋಕವನ್ನು ಪ್ರತಿನಿತ್ಯವಾಗಿ ಹೇಳ್ತಾ ಇರ್ತೀವಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂತಹ ಶ್ಲೋಕವನ್ನು, ಅದರಲ್ಲಿ ಸರ್ವಮಂಗಲ ಮಾಂಗಲ್ಯ, ನಮ್ಮ ಜೀವನದಲ್ಲಿ ಏನೇನು ಮಂಗಳಕರವಾಗಿ ನಡಿಬೇಕು ಅಂತ ಇದೆಯೋ ಅದೆಲ್ಲವೂ ಕೂಡ ನಮಗೆ ಲಭ್ಯವಾಗಲಿ. ಇದರ ಜೊತೆಗೆ ಎಲ್ಲ ಪೂಜೆಯಲ್ಲೂ ಮಾಡುವ ಹಾಗೆ ಮೊದಲು ಗಣೇಶ ಪೂಜೆ, ಆಮೇಲೆ ಕಲಶದಲ್ಲಿ ದೇವಿಯ ಆವಾಹನೆ, ಹಾಗೆ ಮೂರ್ತಿ ರೂಪದಲ್ಲಿ ದೇವಿಯನ್ನು ಆವಾಹನೆ ಮಾಡತಕ್ಕಂಥದ್ದು, ಷೋಡಶೋಪಚಾರ ಪೂಜೆಯನ್ನು ಕಲ್ಪೋಕ್ತವಾಗಿ ಮಾಡ್ತಕ್ಕಂಥದ್ದು,
ದೇವಿಗೆ ಪ್ರಾಕೃತಿಕವಾಗಿ ಸಿಗ್ತಕ್ಕಂತಹ ಹಣ್ಣು ಹಂಪಲುಗಳನ್ನು ನೈವೇದ್ಯ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು, ಇಡೀ ಜಗತ್ತಿಗೆ ಒಳಿತನ್ನು ಮಾಡು ಅಂತ ಹೇಳಿ ಕೇಳುವಂಥದ್ದು ಈ ದೇವಿಯ ಆರಾಧನೆಯ ರೂಪ. ದೇವೇಶಿ ಪ್ರತಿಗೃಹಾತಿ ದೇವೇಶಿ ವೈ ದದಾತಿ ಚ ದೇವೇಶಿ ಸ್ತಾರಕೋಪಾಭ್ಯಾಂ ದೇವೇಶ್ಯೈತೆ ನಮೋ ನಮಃ ಮಹಾಗೌರ್ಯೈ ನಮಃ. ಮಹಾಗೌರಿ ಪೂಜೆಯನ್ನು ಸಂಪನ್ನಗೊಳಿಸಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಮಕ್ಕಳಿಗೆ ಮಹಾಗೌರಿಯಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಿಸುವ ಟೀಚರ್ ನಮ್ಮ ಜೊತೆಗಿದ್ದಾರೆ, ಶಿಕ್ಷಕಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಯಾಕಂದರೆ ಇಲ್ಲಿನ ಮಕ್ಕಳನ್ನು ನೋಡಿದ್ರೆ ನನ್ನ ಹತ್ರ ಪದಗಳೇ ಇಲ್ಲ. ಆ ಮಕ್ಕಳನ್ನ ನೋಡಿದಾಗಲೆಲ್ಲ ಭಾವುಕತೆ ನಮ್ಮನ್ನು ಕಾಡುತ್ತೆ. ಆದರೆ ಆ ಭಾವುಕತೆಯನ್ನು ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಆ ಮಕ್ಕಳನ್ನು ಸದೃಢಪಡಿಸ್ಬೇಕು, ಆ ಮಕ್ಕಳಿಗೆ ಇನ್ನಷ್ಟು ಆ್ಯಕ್ಟಿವ್ ಮಾಡಬೇಕು, ಆ ಮಕ್ಕಳು ಚೆನ್ನಾಗಿರಬೇಕು ಅಂತ ಪ್ರತಿನಿತ್ಯ ಶ್ರಮಿಸ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಹೆಸರು ಛಾಯಾ. ಛಾಯಾ ಅವರೇ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? ಮೇಡಮ್ ನಾನಿಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಏನನ್ಸುತ್ತೆ? ತುಂಬ ಖುಷಿಯಾಗುತ್ತೆ ಈ ಮಕ್ಕಳ ಜೊತೆ ಮಾಡೋದಕ್ಕೆ. ನಾನು ಆಲ್ರೆಡಿ ಒಂದು ಹೈಸ್ಕೂಲಲ್ಲಿ ಕನ್ನಡ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಇಲ್ಲಿಗೆ ನಾನು ಇಲ್ಲಿರೋ ಮಕ್ಕಳಿಗೆ ಬೇಸಿಕ್ ಟೀಚರಾಗಿ ಈಗ ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗುತ್ತೆ. ಯಾಕಂದರೆ ಇಂಥ ಮಕ್ಕಳ ಜೊತೆ ಕೆಲಸ ಮಾಡೋದು ನಮ್ಗೆ ಇನ್ನೂ ಖುಷಿನೇ. ಪುಣ್ಯ, ಅದು ತುಂಬ ಪುಣ್ಯ. ಬಟ್ ಏನಂದರೆ ನಮಗೆ ಆ ಮಕ್ಕಳ ಜೊತೆ ರೆಸ್ಪಾನ್ಸ್ ಮಾಡೋದೇ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ. ಅಲ್ಲ ಮ್ಯಾಮ್, ಈ ಮಕ್ಕಳು ಏನು ಹೇಳ್ತಾರೆ, ಅಥವಾ ಅವ್ರಿಗೆ ಹಸುವಾಗಿದೆಯಾ, ಅಥವಾ ಅವ್ರಿಗೆ ಬಾಯಾರಿಕೆ ಆಗಿದೆಯಾ, ಅಥವಾ ಅವರು ವಾಶ್ರೂಮ್ಗೆ ಹೋಗಬೇಕಾ, ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತಾ? ಕೆಲವು ಮಕ್ಕಳು ನಾವು ಹೇಗೆ ಹೇಳ್ತೀವಿ ಅದನ್ನು ಕೆಲವರು ರೆಸ್ಪಾನ್ಸ್ ಮಾಡ್ತಾರೆ. ಈಗ ಓಕೆ, ಕೆಲವ್ರಿಗೆ ಮಾತಾಡೋಕ್ಕೆ ಬರಲ್ಲ, ಅವರು ನಮಗೆ ಆ್ಯಕ್ಷನ್ ಮೂಲಕ ಹೇಳ್ತಾರೆ ಹೋಗಬೇಕು, ಆ ಥರದ್ದಾದರೂ ತೋರಿಸ್ತಾರೆ. ಇನ್ನು ಕೆಲವು ಮಕ್ಕಳಿಗೆ ನಾವು ಟೀಚ್ ಮಾಡಿರ್ತೀವಿ ಬೇಸಿಕ್ಕಿಂದ ಕೆಲವು ಟೀಚರ್ಸು ಆ ಮಕ್ಕಳಿಗೆ ಬೇಸಿಕ್ ಸೆನ್ಸ್ನ ಹೇಳ್ಕೊಟ್ಟಿದ್ದಾರೆ. ಬೇಕು ಅನ್ನೋದನ್ನು ಅವ್ರು ಕೇಳ್ತಾರೆ, ಅದನ್ನು ಬೇಸಿಕ್ಕನ್ನು ಹೇಳ್ಕೊಟ್ಟಿರೋದ್ರಿಂದ. ಇನ್ನು ಕೆಲವು ಮಕ್ಕಳಿಗೆ ಅರ್ಥ ಆಗೋಲ್ಲ. ಆ ಟೈಮಿಂಗ್ಸಿಗೆ ಈ ಮಗುಗೆ ಇದು ಬೇಕು ಅನ್ನೋದು ನಮ್ಗೆ ಅರ್ಥ. ಮ್ಯಾಮ್, ನೀವು ನನಗೆ ಬಂದಾಗ ಹೇಳ್ತಾ ಇದ್ರಿ, ಇಲ್ಲಿರೋ ಮಕ್ಕಳು ಪೇರೆಂಟ್ಸ್ ಬರ್ತಾರಾ, ಮಾತಾಡ್ಸ್ತಾರಾ, ಹೋಗ್ತಾರಾ ಅಂತ ಕೇಳಿದಾಗ 99% ಮಕ್ಕಳಿಗೆ ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ ಮೇಡಮ್. ಎಲ್ಲೋ ಇರ್ತವೆ ಮಕ್ಕಳು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು ನಾವು ಕರ್ಕೊಂಡು ಬಂದಿರ್ತೀವಿ, ಅಥವಾ ಯಾರೋ ಕರ್ಕೊಂಡು ಬಂದು ಬಿಟ್ಟಿರ್ತಾರೆ, FIR ಆಗಿರುತ್ತೆ ಅಂತ ಅಂದು. ಏನು ಮೇಡಮ್ ಅದು? ಮ್ಯಾಮ್, ಇಲ್ಲಿರೋ ಮಕ್ಕಳೆಲ್ಲವೂ ಆಲ್ಮೋಸ್ಟ್ ಯಾರು ಪೇರೆಂಟ್ಸ್ ಇಲ್ಲದಿರೋ ಮಕ್ಕಳು, ಎಲ್ಲರೂ ಗೌರ್ಮೆಂಟ್ ಕಡೆಯಿಂದ ಬಂದಿರೋ ಮಕ್ಕಳು, ಅಲಾಟ್ಮೆಂಟ್ ಆಗಿರೋ ಮಕ್ಕಳು ಮಾತ್ರನೇ ಇಲ್ಲಿರೋದು. ಪೇರೆಂಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋರಿಗೆಲ್ಲೋ ನಾವೇ ಪೇರೆಂಟ್ಸ್. ನಿಮಗೆ ಬೇಜಾರಾಗಲ್ವಾ? ಯಾಕಂದರೆ ಈ ಮಕ್ಕಳು ಮಾತು ಬರಲ್ಲ, ಮಕ್ಕಳಿಗೆ ಅಷ್ಟೊಂದು ಏನು ಹೇಳಿದರೂ ಅವರು ಮನವರಿಕೆ ಮಾಡ್ಕೊಳ್ಳಲ್ಲ, ತಿಳಿಯೋದಿಲ್ಲ. ಆ ಮಕ್ಕಳು ಅವಾಗವಾಗಲೇ ಮೋಷನ್ ಹೋಗ್ತಿರ್ತಾರೆ, ಅಥವಾ ಕೂತ್ಕೊಂಡಲ್ಲೇ ಊಟ ಮಾಡ್ತಾ ಇರ್ತಾರೆ, ಕೆಳಗಡೆ ಎಲ್ಲ ಬಿದ್ದಿರುತ್ತೆ, ನೀರು ಬೀಳ್ಸಿರ್ತಾರೆ. ಯಪ್ಪ ಏನಿದು ಪದೇ ಪದೇ ಕ್ಲೀನ್ ಮಾಡಬೇಕು ಅಂತ ಅನ್ಸಲ್ವಾ? ಇಲ್ಲ ಮ್ಯಾಮ್, ಅನ್ಸಲ್ಲ. ನಮ್ಮ ಮನೆ ಮಗು ಥರನೇ ಇರುತ್ತೆ ಮ್ಯಾಮ್. ನಮ್ಮ ಮನೇಲಿ ಚಿಕ್ಕ ಮಗು ಇದೆ. ಹೌದು ಮ್ಯಾಮ್, ಖುಷಿಯಿಂದನೇ ಫುಲ್ ಖುಷಿ ಮ್ಯಾಮ್ ನಮಗೆ. ಆ ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಬಗಲ್ಗುಂಟೆ. ಓಕೆ, ನೀವೇನು ಮಾಡ್ತೀರಾ ಇಲ್ಲಿ? ನಾವು ಆಯಾ ಕೆಲಸ. ಹೌದಾ? ನಿಮಗೆ ಈ ಕೆಲಸ ತೃಪ್ತಿ ಇದೆಯಾ? ತುಂಬ ತೃಪ್ತಿ ಇದೆ. ಓಕೆ, ನಿಮ್ಗೆ ಇಲ್ಲಿ ಫೇವ್ರೆಟ್ ಮಗು ಅಂತ ಯಾವುದಾದ್ರೂ ಇದೆಯಾ? ಹಾಂ, ಕೆಳಗಡೆ ಇದ್ದಾನೆ, ಮನ್ವಿತ್ ಅಂತ. ಓ ನೋಡಿ, ಒಬ್ಬೊಬ್ರಿಗೆ ಒಂದೊಂದು ಪೆಟ್ಟು. ಯಾಕೆ ಅವನಿಷ್ಟ? ಅವ್ನು ತುಂಬ ಕ್ಯೂಟಾಗಿದ್ದಾನೆ, ಮತ್ತು ತುಂಬ ಚೆನ್ನಾಗಿದ್ದಾನೆ. ಏನು ಗಲಾಟೆ ಮಾಡಲ್ಲ, ತಿನ್ಸಿದ್ರೆ ತಿಂತಾನೆ, ಹೊಟ್ಟೆ ಹಸಿದ್ರೆ ಮಾತ್ರ ಅಳ್ತಾನೆ. ಅದಕ್ಕೆ ಅವ್ನು ತುಂಬ ಇಷ್ಟ. ಓಕೆ ಮ್ಯಾಮ್, ಹೌ ಆರ್ ಯು? ಓಕೆ, ಪೂಜೆ ಹೇಗಾಯ್ತು? ಆಯ್ತಾ? ಫೇವ್ರೆಟ್ ಮಗು ಯಾರು? ಓ, ಲಕ್ಷ್ಮಿ ಇಷ್ಟನಾ? ಚೋಚು ಅಂತ ಅವನು ಸ್ಕೂಲ್ಗೆ ಹೋಗಿದ್ದಾನೆ, ಅವನೊಬ್ಬ ಇಷ್ಟ. ಜನ ಮಕ್ಕಳನ್ನ ನಾರ್ಮಲ್ ಸ್ಕೂಲಿಗೆ ಕಳಿಸ್ತಿದ್ದಾರೆ ಮೇಡಮ್. ಹೌದು, ಸೋಫಿಯಾ ಸ್ಕೂಲಲ್ಲಿ ಮಕ್ಕಳು ಕಲಿತಾ ಇದ್ದಾರಂತೆ ಗುರುಗಳೇ. ಸೊಫಾಯಾದಲ್ಲಿ 2 ಹೋಗ್ತಿದ್ದಾರೆ, ಕೆಳಗಡೆ ಧ್ರುವ ಮತ್ತು ಶೋಭಿತಾ ಅಂತ. ನಾರ್ಮಲ್ ಸ್ಕೂಲಿಗೆ 4 ಜನ ಹೋಗ್ತಿದ್ದಾರೆ, ಜಗದೀಶ್, ಸ್ನೇಹ, ತನ್ಮಯ್ ಮತ್ತು ಪ್ರಾರ್ಥನಾ ಅಂತ. ಅವರೆಲ್ರಿಗೂ ಮತ್ತೆ ನಾನು ಕ್ಲಾಸ್ ತಗೋತೀನಿ ಈಗ ಮತ್ತೆ. ವೆರಿ ವೆಲ್, ವೆರಿ ವೆಲ್. ಹೇಗೆ ನಿಮ್ಮ ಅನುಭವ ಹೇಗೆ? ಇಲ್ಲಿ 20 ವರ್ಷದಿಂದ ಮಕ್ಕಳ ಸೇವೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮಲ್ಲಿ ದಿನದಿನಕ್ಕೂ ಕಳೆ ಮುಖದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಈಗಲೂ ಕೂಡ 18-20 ವರ್ಷಗಳಿಂದ ತಾವಿಲ್ಲಿದ್ದರೂ ಕೂಡ ನಿಮಗೆ ಆ ನಗುಮುಖ ಒಂದು ಚೂರು ಮಾಸಿಲ್ಲ. ಹಾಗಾಗಿ ಹೇಗೆ ನಿಮ್ಮ ಅನುಭವ ಹೇಗೆ?
ಅಂದರೆ ನಮಗೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಫಸ್ಟ್ ಬಂದ ಡೇ ಕೇರ್ ಸ್ಕೂಲಲ್ಲಿ ಇದ್ವಿ, ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬಂದಿದ್ದು ನಾವು. ಅಂದರೆ ಈ ಮಕ್ಕಳು ತುಂಬ ಚಿಕ್ಕ ಮಕ್ಕಳು ಬಂದಾಗ ನಮಗೊಂಥರ ಏನೋ ನಾವು ಆ ಮಕ್ಕಳು ನಮಗೋಸ್ಕರನೇ ಬಂದಿದ್ದಾವೆ ಅನ್ನೋ ಥರ ಇರುತ್ತೆ. ಅದೊಂದು ಹೊಸ ಮಕ್ಕಳು ಬಂದಾಗೆಲ್ಲ ಅವರಲ್ಲಿ ಒಂಥರ ಅವ್ರು ನಮಗೆ ತುಂಬ ಬೇಗ ಅಫೆಕ್ಷನ್ ಅಂದರೆ ಮೀನ್ಸ್ ಇವರು ನಮ್ಗೆ ಬೇರೆ ಮಕ್ಕಳು ಒಂಥರ ಮನಸ್ಸಿಗೆ ಅನಿಸಲ್ಲ. ಈ ನಮ್ಮ ಮಕ್ಳ ಥರ ಅನಿಸುತ್ತೆ. ನಮ್ಮ ಸ್ವರ್ಣ ಮೇಡಮ್, ಬಸವರಾಜ್ ಸರ್ ಮತ್ತು ನಮ್ಮ ಚಂದ್ರ ಮೇಡಮ್ ಅವರೆಲ್ಲ ಫಸ್ಟು ಸ್ಟಾರ್ಟಿಂಗಿಂದ ನಮಗೆ ಅವ್ರಿಗೂ ಒಂಥರ ಬೇರೆಯವ್ರ ಥರ ಅನಿಸಿಲ್ಲ. ಅವರು ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದ್ರಿಂದ ಒಂಥರ ತುಂಬ ಖುಷಿ ಆಗುತ್ತೆ ಈ ಸರ್ವಿಸು. ಬಹಳ ಸಂತೋಷ ಆಯಿತು. ನಮಗೆ ಈ ಜಾಗಕ್ಕೆ ಬಂದು ಪೂಜೆ ಮಾಡಿದ್ದು ಬಹಳ ತೃಪ್ತಿಯನ್ನು ಕೊಡ್ತು. ಪೂಜೆ ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಮ್ಮಿ ಸಮಯದಲ್ಲಿ ಸಂಪೂರ್ಣವಾಗಿ ಹೇಗೆ ಮಾಡಬೇಕು ಆ ಥರ ಕರೆಕ್ಟಾಗಿ ಮಾಡಿ ಮುಗಿಸಿದ್ರಿ. ಅದು ನಂಗೆ ತುಂಬ ಇಷ್ಟ ಆಯಿತು. ಮೇಡಮ್ ನಮಸ್ಕಾರ. ತಮ್ಮ ಹೆಸರೇನು? ಅರ್ಪಿತಾ ಸರ್. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? 2 ವರ್ಷದಿಂದ ಸರ್. ಹೌದಾ? ತಾವೇನು ಕೆಲಸ ಮಾಡ್ತೀರಿ ಇಲ್ಲಿ? ಹೆಲ್ಪರ್ ಕೆಲಸ ಸರ್. ಹೌದಾ? ಏನಕ್ಕೆ ಸಹಾಯ ಮಾಡ್ತೀರಿ ನೀವು? ಮಕ್ಕಳುಗಳ ಗಂಜಿ ಹಾಕೋದು, ಮತ್ತೆ ಮಕ್ಕಳುಗಳ ಊಟ ತಿಂಡಿ ಎಲ್ಲ ಬಡಿಸೋದು, ಮತ್ತೆ ಸಾಯಂಕಾಲ ಹಾಲು ಹಾಕೋದು, ಈ ಥರ ಮಕ್ಕಳು ಮತ್ತೆ ಸ್ನಾನ ಮಾಡಿಸ್ಕೊಡ್ತಾರೆ ಸರ್. ಮಕ್ಕಳುಗಳ ಬಟ್ಟೆ ಹಾಕೋದು. ನಿಮಗೆ ಒಟ್ಟಾರೆ ದಿವಸದಲ್ಲಿ ಎಷ್ಟೊತ್ತು ಕೆಲಸ ಹಿಡಿಯುತ್ತೆ? ಮಾಮೂಲಿ 8 hours ಸರ್. ಬೆಳಗ್ಗೆ 9:30 ಸಾಯಂಕಾಲ 6:30. ಅಂದರೆ ನಿಮಗೆ ಶಿಫ್ಟ್ ವೈಸ್ ಆ ಥರ ಏನಾರು ಇರುತ್ತಾ? ಆಮೇಲೆ ನಿಮಗೆ ವಿಶ್ರಾಂತಿ? ನಮ್ದೆಲ್ಲ ಡೇ ಡೇ. ಹಾಂ ಹಾಂ. ಯಾವತ್ತಾದರೂ ನಿಮಗೇನಾದರೂ ಬೇಸರ ಅಂತ ಅನಿಸಿದ್ಯಾ ಈ ಮಕ್ಕಳುಗಳ ಮಧ್ಯದಲ್ಲಿ? ಮನೆಯಿಂದ ಏನೇ ಬೇಜಾರಿಂದ ಬಂದ್ರೂ ಈ ಮಕ್ಕಳು ಮುಖ ನೋಡಿದ ತಕ್ಷಣ ಬೇಜಾರೆಲ್ಲ ಹೊರಟೋಗುತ್ತೆ ಸರ್. ನಮಸ್ಕಾರಮ್ಮ. ಏನು ತಮ್ಮ ಹೆಸರು? ಮಂಜುಳಾ. ಯಾವ ಊರು ನಿಮ್ಮದು? ಹೆಸರುಘಟ್ಟ. ಇಲ್ಲೇ ಬೆಂಗಳೂರಿನವರೇ? 8ನೇ ಮೈಲು. 8ನೇ ಮೈಲು. ಓಹೋ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? ಇಲ್ಲಿ ಕೆಲ್ಸಕ್ಕೆ ಬಂದೆ. ಹಾಂ. ಕೆಲ್ಸಕ್ಕೆ ಬಂದು 4-6 ತಿಂಗಳಾಯಿತು. ಓ, ಈಗ ಹೊಸದಾಗಿ ಸೇರಿಕೊಂಡಿದ್ದೀರಿ. ಹೇಗೆ ನಿಮ್ಮ ಅನುಭವ ಹೇಗೆ ಇಲ್ಲಿಗೆ ಬಂದ ಮೇಲೆ? ಪರವಾಗಿಲ್ಲ, ಚೆನ್ನಾಗಿದೆ. ಯಾರು ನಿಮ್ಮನ್ನು ಇಲ್ಲಿಗೆ ಪರಿಚಯ ಮಾಡಿಸಿದ್ದು ಯಾರು? ಈ ಜಾಗ ಹೇಗೆ ಗೊತ್ತಾಯ್ತು ನಿಮಗೆ? ಒಂದು ಆಂಟಿ ಇದ್ರು, ಮಂಜುಳಾ ಆಂಟಿ. ಹಾಂ. ಅವ್ರು ಕರ್ಕೊಂಬಂದು ತೋರಿಸಿ. ಎಲ್ಲಿದ್ದಾರೆ ಅವರು? ಮಂಜುಳಾ ಆಂಟಿ. ಅವ್ರು ಹುಷಾರಿಲ್ಲ, ರಜಾ ಹಾಕಿ. ಅವರು ಇಲ್ಲೇ ಕೆಲಸ ಮಾಡ್ತಾರಾ? ಇಲ್ಲೇ ಮಾಡ್ತಾರೆ. ಓಹೋ, ಅವ್ರ ಜೊತೆಯಲ್ಲಿ ನೀವು ಬಂದಿರುವಂಥದ್ದು. ಸರಿ ಸರಿ, ಭಾಳ ಸಂತೋಷ. ನಮಸ್ಕಾರಮ್ಮ. ನಿಮ್ಮ ಹೆಸರೇನು? ನನ್ನ ಹೆಸರು ನೇತ್ರಾವತಿ. ನೇತ್ರಾವತಿ. ಹೇಳಿ, ಇಲ್ಲಿಗೆ ಬಂದ ಅನುಭವ ಏನು? ಏನಿಲ್ಲ, ಇವರೆಲ್ಲ ಹೇಳ್ದಂಗೆ ನಮಗೂ ಕಂಫರ್ಟಬಲ್ ಆಗಿದೆ. ಹಾಂ. ಅವ್ರ ಮಕ್ಕಳು ಸಂತೋಷನೇ ನಮಗೂ. ನಮ್ಮ ಮೇಡಮ್ ಸ್ವರ್ಣ ಮೇಡಮ್ ಇವಾಗ ಇಲ್ಲ ಇಲ್ಲಿ. ಅವರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅವರು ಹಬ್ಬ ಮಕ್ಳಿಗೇನು ಬೇರೆ ಫ್ಯಾಮಿಲಿ ಹೆಂಗೆ ಫುಲ್ಲು ಫ್ಯಾಮಿಲಿದು ಹೆಂಗೆ ಪೂಜೆ ಅದು ಇದು ಮಾಡ್ತಾರೋ ನಮ್ಮ ಮೇಡಮ್ ಮಕ್ಳಿಗೇನು ಕಡಿಮೆ ಮಾಡಿಲ್ಲ. ಹಬ್ಬಕ್ಕೂ ಗಣೇಶ ಆಗಿರ್ಬೋದು, ಗೌರಿ ಆಗಿರ್ಬೋದು, ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು, ಪ್ರತಿಯೊಂದು ಇದು ಮಾಡ್ತಾರೆ. ಅಂದರೆ ನೀವು ಹೇಳೋದು ಮನೆಯಲ್ಲಿ ನಾವು ಹೇಗೆ ಆಚರಣೆ ಮಾಡ್ತೀವೋ ಅದೇ ಥರ ಏನು ಇದು ಮಾಡಿಲ್ಲ. ನಮಗೂ ಅಷ್ಟೇ, ನಮ್ಮನ್ನೆಲ್ಲ ಅವ್ರ ಮನೆ ಹೆಣ್ಮಕ್ಳು ಥರ ನಮಗೂ ಒಂದು ಕುಂಕುಮ ಕೊಡ್ತಾರೆ, ಅರ್ಶಿನ ಕೊಡ್ತಾರೆ. ಇಲ್ಲ, ಅದು ಬಹಳ ಮುಖ್ಯವಾದ್ದು. ಯಾಕೆ ಅಂತಂದರೆ ಇಲ್ಲಿ ಕೆಲಸ ಮಾಡೋರಿಗೆ ನಾವು ಮನೆಯಿಂದ ಹೊರಗಡೆ ಇದ್ದೀವಿ, ಬೇರೆ ಕಡೆ ಇದ್ದೀವಿ, ಈ ಜಾಗದಲ್ಲಿದ್ದೀವಿ ಅನ್ನುವಂತಹ ಭಾವನೆ ಬರಬಾರ್ದು. ನಮ್ಮ ಮನೆಯಲ್ಲಿದ್ದು ನಾವು ಬಹಳ ಗ್ರ್ಯಾಂಡಾಗಿ ಪೂಜೆಯನ್ನು ಮಾಡ್ತಾ ಇದ್ದೀವಿ, ಎಲ್ಲದನ್ನೂ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದೇ ಆ ಫೀಲಿಂಗ್ಸೇ ಇರಬೇಕು ನಮಗೆ. ಅದಕ್ಕೆ ಖಂಡಿತ ಅದು ಒಳ್ಳೆಯ ಸಂಸ್ಕಾರ. ಅದು ಕೂಡ ನಾವು ಯಾವುದು ಮಿಸ್ ಮಾಡಲ್ಲ. ಮಕ್ಕಳುಗಳಿಗೆ ನಾವೆಲ್ಲ ಯಾರು ಇಲ್ಲ ಅನ್ನೋ ಥರ ಬರಬಾರ್ದು. ಪ್ರತಿಯೊಂದು ಏನು ಹಬ್ಬ ಬರುತ್ತೋ ಹಬ್ಬ ಏನು ಮಾಡಿದ್ರೆ ಹಬ್ಬ ಸೆಲೆಬ್ರೇಷನ್ ಖಂಡಿತ ಮಾಡ್ತೀವಿ. ಎಷ್ಟು ವರ್ಷ ಆಯ್ತು ತಾವು ಇಲ್ಲಿಗೆ ಬಂದು? ನೀವು ಬಂದು ಎಷ್ಟು ವರ್ಷ ಆಯಿತು? ನಾನು ಬಂದು 1 ವರ್ಷದ ಮೇಲೆ ಒಂದು 4-5 ತಿಂಗಳಾಯಿತು. ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? ಮುಂಚೆ ಗಾರ್ಮೆಂಟ್ಸ್ಗೆ ಹೋಗ್ತಿದ್ದೆ, ಅಲ್ಲಿ ಹೆಲ್ಪರ್ ಕೆಲಸ ಮಾಡ್ತಿದ್ದೆ. ಹೇಳಬೇಕು ಅಂದರೆ ಬೆಟರ್ ಅನಿಸುತ್ತೆ, ಗಾರ್ಮೆಂಟ್ಸ್ಗಿನ ಇದೇ ಬೆಟರ್ ಅನಿಸುತ್ತೆ ನನಗೆ. ಇದರಿಂದ ನನಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಹೆಂಗೆ ಮನೆಗೆ ಹೆಂಗೆ ನಮಗೇನು ಫೀಲ್ ಆಗುತ್ತೆ ಅಂದರೆ ಗಾರ್ಮೆಂಟ್ಸಲ್ಲಿ ಒಂಥರ ಕಂಫರ್ಟಬಲ್ ಝೋನ್ ಇರಲ್ಲ. ಇಲ್ಲಿ ಏನಂದರೆ ನಮ್ಮ ಮನೆ ಥರ ಇರುತ್ತೆ. ನಮ್ಮ ಮೇಡಮ್ ಆಗಿರ್ಬೋದು, ನಮ್ಮ ಸರ್ ಆಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಎಷ್ಟು ವರ್ಷ ನಿಮಗೆ? ನನಗೆ 22 ವರ್ಷ. 22 ವರ್ಷ. ಜೆನ್ಜಿ ಕಿಡ್ ನೀವು. ಓಕೆ ಅಲ್ಲ? ಇತ್ತೀಚೆಗೆ ಆ್ಯಕ್ಚುಲಿ ಈ ಮೆಚ್ಯೂರಿಟಿ ಬರೋದು ತುಂಬ ವಿರಳ ಗುರುಗಳೇ. ಅಂದರೆ ಈ ವಯಸ್ಸಿನ ಮಕ್ಕಳೆಲ್ಲ ಇದ್ದಾರಲ್ಲ, ಈ ಜನ್ರೇಷನ್ನವ್ರು ಇದ್ದಾರಲ್ಲ, ಒಂದು ಕೆಲಸ ಪದೇ ಪದೇ ಚೇಂಜ್ ಮಾಡಬೇಕು ಅನ್ನೋ ಒಂದು ಚಂಚಲತೆ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ನಮಗೆ ಎಲ್ಲಾದರೂ ಹೋದರೆ ಒಳ್ಳೆ ಸಂಬಳ ಬಂದರೆ ಸಾಕು ಅನ್ನೋ ಮನೋಭಾವ ಇರುತ್ತೆ. ಬಟ್ ಅದೆಲ್ಲ ಮರೆತು ಹ್ಯುಮ್ಯಾನಿಟಿನ ಈ ಮಗು ತೋರಿಸ್ತಾ ಇದೆಯಲ್ಲ, ನಿಜಕ್ಕೂ ಗ್ರೇಟ್. ಅದು 22 ವರ್ಷ ಇಲ್ಲಿರೋ ಮಕ್ಕಳನ್ನ ನೋಡ್ಕೊಳ್ತಿದ್ದಾರೆ. 1.5 ವರ್ಷ ಆಯಿತು ಜಾಯ್ನ್ ಆಗಿ. ಅಂದರೆ ನಿಮ್ಗೇನು ಬೇಜಾರಾಗಲ್ಲ? ಏನು ಬೇಜಾರಿಲ್ಲ. ಯಾಕೆ ಮಕ್ಳಿಗೆ ಇವಾಗ ನಾವು ಅವ್ರಿಗೆ ಮಾಡ್ತಿದ್ದೀವಿ ಅಂದರೆ ಮುಂದೆ ನಮ್ಮ ಫ್ಯೂಚರ್, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅವ್ರಿಗೆ ಒಳ್ಳೇದಾದರೆ ಸಾಕು. ವೆರಿ ನೈಸ್, ವೆರಿ ವೆಲ್ ಸೆಡ್.
ವೆರಿ ವೆಲ್ ಸೆಡ್. ನಿಮ್ಮ ಈ ಒಳ್ಳೆಯ ಆಲೋಚನೆ ಏನಿದೆಯಲ್ಲ ಇದು ಈಗಿನ ಜನ್ರೇಷನ್ನ ಎಲ್ಲ ಮಕ್ಕಳಿಗೂ ಬರಲಿ ಅಂತ ನಾನು ಆಶಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ತುಂಬ ಸಮಯ ತಗೊಳ್ಳಲ್ಲ, ಯಾಕಂದರೆ ಮಕ್ಕಳನ್ನ ಇಷ್ಟೊತ್ತು ಕೂರಿಸ್ಕೊಂಡಿದ್ದೆ ನಾವು ಹೆಚ್ಚು. ಅವರು ಇಷ್ಟೊತ್ತು ಕೂತ್ಕೊಳ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವರು ಕೂರಿಸ್ಕೊಂಡಿದ್ದಾರೆ ಅಂತ ಹೇಳ್ಬಹುದು. ಮತ್ತು ನೀವು ಮಾಡ್ತಿರೋ ಕೆಲಸ ಇದೆಯಲ್ಲ ಇದು ದೇವರ ಕೆಲಸ. ನಿಮಗೆ ಈ ಕೆಲಸದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ, ನಿಮಗೆ ಖುಷಿ ಸಿಗಲಿ, ನೆಮ್ಮದಿ ಸಿಗಲಿ, ಸಂಪತ್ತು ಸಿಗಲಿ ಅಂತ ನಾನು ಆಶಿಸ್ತೀನಿ. ನಿಮ್ಮ ಮನೆ ಮಕ್ಕಳು, ನಿಮ್ಮ ಮನೆಯಲ್ಲಿರೋರು ಎಲ್ಲರೂ ಕೂಡ ಮಹಾಗೌರಿ ಕೃಪೆಯಿಂದ, ಈ ಮಾತೃಶ್ರೀ ಆಶ್ರಮದಲ್ಲಿರೋ ಎಲ್ಲ ಮಕ್ಕಳ ಕೃಪೆಯಿಂದ ತುಂಬ ಚೆನ್ನಾಗಿರಲಿ. ಮಾಜಿ ACP ಲೋಕೇಶ್ವರ್ ಸರ್, ಈ ಮಾತೃವಿಕಾಸ ಮನೋವಿಕಾಸ ಕೇಂದ್ರ ಏನಿದೆ ಮಾತೃಶ್ರೀ, ಇಲ್ಲಿನ ವೈಸ್ ಪ್ರೆಸಿಡೆಂಟ್ ಕೂಡ ಹೌದು. ಇಂತಹ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಜನರಿಗೆ ಸ್ಪೆಷಲಿ ಯೂತ್ಸಿಗೆ ಮಾದರಿಯಾಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ನಿಮಗೆ ಏನು ಮೋಟಿವೇಟ್ ಮಾಡ್ತು ಸರ್ ಇಂಥ ಸಂಸ್ಥೆಗಳ ಜೊತೆ ಕೈ ಜೋಡಿಸೋದು? ಯಾಕಂದರೆ ಒಬ್ಬ ಸರ್ಕಾರಿ ನೌಕರರಾಗಿ ರಿಟೈರ್ಮೆಂಟ್ ಆದ ನಂತರ, ಅದಂತೂ ಪೊಲೀಸ್ ಆಫೀಸರ್ ಆಗಿದ್ದಂಥವ್ರು ತುಂಬಾ ಸ್ಟ್ರೆಸ್ಫುಲ್ ಕೆಲಸ ಇರುತ್ತೆ. ರಿಟೈರ್ಡ್ ಆದಮೇಲೆ ಹಾಯಾಗಿರಬೇಕು, ನಾವು ಆರಾಮಾಗಿರಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಮತ್ತಷ್ಟು ಬ್ಯುಸಿ ಆದರೆ ಈ ಮಕ್ಕಳ ಮುಖಾಂತರ ಅದು ಒಂದು ಘಟನೆ ನನಗೆ ಹಿಂದೆ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ ನಡೆದ ಘಟನೆಯಲ್ಲಿ ಈ ಥರದ ಅನಾಥ ಮಕ್ಕಳದ ಒಂದು ಆಶ್ರಮ ಸಂದರ್ಭಕ್ಕೆ ನಾನು 3 ತಿಂಗಳು ನಾನೇ ನೋಡ್ಕೋಬೇಕಾಯ್ತು. ಆ ಒಂದು 2003ರಲ್ಲಿ ಅನಿಸುತ್ತೆ. ಆ ನಂತರ ಮತ್ತೆ ನಾನು ಇಲ್ಲಿಗೆ ಬಂದೆ, ಬೆಂಗಳೂರು ಸಿಟಿಗೆ. ಇಲ್ಲಿ ಹೈಗ್ರೌಂಡ್ ಇನ್ಸ್ಪೆಕ್ಟರ್ ಆಗಿ ಪೋಸ್ಟ್ ಆದೆ. ಇದು ನನಗೆ ನಮ್ಮ ಸಬ್ ಡಿವಿಷನ್ ಒಳಗಡೆ ಇರೋಂಥದ್ದು. ಆಗ ನನ್ನ ಈ ಸೆಕ್ರೆಟರಿ ಬಸವರಾಜ್ ಅವರು ಸಹಾಯಕ್ಕೆ ಅಪ್ರೋಚ್ ಮಾಡಿ ಆ ಸಂದರ್ಭದಲ್ಲಿ ಈ ಮಕ್ಕಳ ಆವಾಗ ಜಸ್ಟ್ ಒಂದು 12-13 ಮಕ್ಕಳಿದ್ವು ಅಷ್ಟೇ. ಈಗ 121 ಮಕ್ಕಳು. ಸೊ ಆ ಮಕ್ಕಳ ಪರಿಸ್ಥಿತಿಯಲ್ಲಿ ನನಗೆ ಯಾವತ್ತಿಂದ ಸಹಾಯ ಮಾಡಬೇಕಂತ ಬಂತು. ಆವಾಗಿಂದ ನಾವು ಕಂಟಿನ್ಯೂ, ಇದು 24ನೇ ವರ್ಷ ಆಯಿತು ಆಲ್ಮೋಸ್ಟು. ಸೊ ನಾನು, ನಮ್ಮ ಬೆಟ್ಟೇಗೌಡರು ಅಂತ ಅಧ್ಯಕ್ಷರಿದ್ದಾರೆ, ಅವರು SP ರಿಟೈರ್ಡು. ಇನ್ನೊಬ್ಬರು ಮಹಾಪೋಷಕರಾಗಿ ಮಿಸ್ಟರ್ ಗೋಪಾಲ್ ಹೊಸೂರು ಅಂತ ರಿಟೈರ್ಡ್ IGP ಅವರು. ನಾವು ಈಗ ಮಿಸ್ಟರ್ ಅನುಚೇತ್ ಪ್ರೆಸೆಂಟ್ DIG, ಅವರು ಇದರಲ್ಲಿ ಇನ್ವಾಲ್ವ್ ಆಗಿ ಅವರು ಒಬ್ಬರು ಮಹಾಪೋಷಕರಾಗಿದ್ದಾರೆ. ಸೊ ಈಗ ಮತ್ತೆ ಕೆಲವು ಇತರೆ ನಮ್ಮ ಡೈರೆಕ್ಟರ್ಸ್ ಇದ್ದಾರೆ, ಅವರೆಲ್ಲ ಸೇರ್ಕೊಂಡು ಮುಖ್ಯವಾಗಿ ನಮ್ಮ ಬಸವರಾಜು ಮತ್ತು ಸ್ವರ್ಣ ಇಬ್ಬರು ಸೆಕ್ರೆಟರೀಸ್, ಅವರೇ ಇದೆಲ್ಲ ಉಸ್ತುವಾರಿಗಳೆಲ್ಲ ನೋಡಿದ್ರು. ಇದೊಂದು ಬ್ರಾಂಚ್ ಇದೆ, ಮತ್ತು ನೆಲಮಂಗಲದ ಹತ್ರ ಒಂದು ಗೌಡ್ನಳ್ಳಿ ಹತ್ರ ಒಂದು ಬ್ರಾಂಚ್ ಇದೆ. ಸೊ ಎರಡೂ ಕಡೆನೂ ನಾವೀಗ ನೋಡ್ಕೊತಾ ಇದ್ದೀವಿ. ನಮಗೆ ಏನಂದರೆ ಈ ಮಕ್ಕಳಿಗೆ ಕೆಲವು ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕೆಲವು ವಿಚಾರಗಳಿಗೆ ನಾವು ಶೂಟಿಂಗ್ಸು ಅದನ್ನು ಎಲ್ಲ ಇಲ್ಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ನಾವು ಆ ಮಕ್ಕಳಿಗೆ ಬೇರೆಯವರು ಕೇವಲ ಅವರು ಪರ್ಸ್ನಲ್ ಆಗಿ ಯೂಸ್ ಮಾಡ್ಕೊಳೋ ಅಂತದಕ್ಕೋಸ್ಕರ ನಾವು ಅಲೋ ಮಾಡ್ತಾ ಇರಲಿಲ್ಲ. ದೇವ್ರ ಪೂಜೆ ಅನ್ನೋದಕ್ಕೋಸ್ಕರ ಅದು ಇದು ನವರಾತ್ರಿ ಕಾಲ, ನಮ್ಮ ಮಕ್ಕಳಿಗೂ ಆಶೀರ್ವಾದ ಸಿಗಲಿ ಅನ್ನೋ ಹಿನ್ನೆಲೆ ನಿಮಗೆ ಅವಕಾಶ. ಡೆಫಿನೆಟ್ಲಿ ಲೋಕೇಶ್ವರ್ ಸರ್, ನಾನು ಮತ್ತೊಂದು ವಿಚಾರ ಹೇಳಲೇಬೇಕು. ಆ್ಯಸ್ ಅ ಜರ್ನಲಿಸ್ಟ್ 10 ವರ್ಷ ಇದ್ದೆ ನಾನು, ಬೇರೆ ಬೇರೆ ಚಾನೆಲ್ಸಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿಂದ ಕಲ್ತಿರೋ ಒಂದಿಷ್ಟು ಒಳ್ಳೆ ಪಾಠಗಳನ್ನು ನಾನು ಮುಂದೆ ಅಳವಡಿಸ್ಕೊಂಡು ಹೋಗಬೇಕು, ಕ್ಯಾರಿ ಮಾಡ್ಕೊಂಡು ಹೋಗಬೇಕು, ಡೆವಲಪ್ ಮಾಡ್ಕೊಂಡು ಹೋಗಬೇಕು ಅಂತ. ಮತ್ತೊಂದು ಏನು ಅಂತಂದರೆ, ಈ ವೃದ್ಧಾಶ್ರಮ, ಅನಾಥಾಶ್ರಮಗಳು, ಇಂತಹ ಮನೋವಿಕಾಸ ಕೇಂದ್ರಗಳನ್ನು ನೋಡಿದಾಗ ಕರುಣೆ ಬರಬೇಕು ಅನ್ನೋ ರೀತಿಯಲ್ಲಿ ತುಂಬ ಜನ ಪೋರ್ಟ್ರೇ ಮಾಡ್ತಾರೆ. ಆದರೆ ನನ್ನ ಉದ್ದೇಶ ಅದಲ್ಲ. ನಾವೆಲ್ಲ ಒಟ್ಟಾಗಿ ಹಬ್ಬ ಮಾಡೋಣ ಅನ್ನೋ ವಿಚಾರಕ್ಕೋಸ್ಕರ ಈ ಆಶ್ರಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದೊಂದು ನಾನು ಹೇಳಲೇಬೇಕು. ಇಲ್ಲಿ ಯಾರನ್ನೂ ನೋಡಿ ಕನಿಕರ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ದೇವರ ಸೃಷ್ಟಿ ಹಂಗಿದೆ. ಆದರೆ ಇಲ್ಲಿ ಅವರಿಗೆ ಬೇಕಾಗಿರೋ ಎಲ್ಲ ಪಾಲನೆ, ಪೋಷಣೆ, ವೈದ್ಯಕೀಯ ಚಿಕಿತ್ಸೆ, ಎಜುಕೇಷನ್ ಎಲ್ಲ ಸಿಗ್ತಾ ಇದೆ ಸರ್. ಖಂಡಿತ ಅದರಲ್ಲಿ ಏನು ನಾವು ಕೊರತೆ ಮಾಡಿಲ್ಲ. ನಮ್ಮ ಮನೆಯ ಮಕ್ಕಳು ಹೇಗಿದ್ದಾರೋ ಹಾಗೆ ಈ ಮಕ್ಕಳಿಗೂ ನಾವೇನು ಊಟ ಮಾಡ್ತೀವೋ ಅದನ್ನೇ ಆ ಮಕ್ಕಳು ಊಟ ಮಾಡ್ತಾ ಇದ್ದಾವೆ. ತುಂಬ ಆರೋಗ್ಯವಾಗಿದ್ದಾವೆ ನಮ್ಮಲ್ಲಿ. ಯಾವುದು ಆ ಮಕ್ಕಳ ಮುಖದಲ್ಲಿ ಕಾಣೋ ನಗು, ಖುಷಿನೇ ನಿಮ್ಗೆಲ್ಲ ಅರ್ಥ ಆಗಿದೆ. ನಾನು ಅದಕ್ಕಿಂತ ಏನು ಹೆಚ್ಚಾಗಿ ಹೇಳ್ಬೇಕು. ಮಕ್ಕಳು ಕೂಡ ತುಂಬಾ ಹೆಲ್ದಿ ಇದ್ದಾರೆ, ತುಂಬಾ ಆಕ್ಟಿವ್ ಇದ್ದಾರೆ. ಡೈಲಿ ನಾನು ತಮ್ಗೆ ಹೇಳಿದೆ, ಡೈಲಿ ಫಿಸಿಯೋಥೆರಪಿ. ಒಂದು ದಿವಸನೂ ಅವ್ರಿಗೆ ಸ್ನಾನ ಇಲ್ದಲೇ ಇಲ್ಲ, ಒಂದು ದಿವಸನೂ ಬಟ್ಟೆ ಚೇಂಜ್ ಇಲ್ದಲೇ ಇಲ್ಲ. ಪ್ರತಿ ಎಲ್ಲ ನಮ್ಮ ಮಕ್ಕಳು ಏನು ನಡೀತಾ ಒಂದು ಟ್ರೀಟ್ಮೆಂಟ್ ಈ ಮಕ್ಕಳಿಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೈಸ್ ಆಫ್ ಯು. ರೈಟ್ ಸರ್, ಥ್ಯಾಂಕ್ ಯು. ಟಾಕಿಂಗ್ ಪ್ಯಾರೆಟ್ಸ್ನ ಕಳಕಳಿ ಹಂಚಿಕೊಳ್ತಾ ಇದ್ದೀನಿ. ಏನು ಗೊತ್ತಾ,
ಜಗತ್ತಿನ ಕಟ್ಟಕಡೆಯ ಮನುಷ್ಯ ಇರೋವರೆಗೂ ಯಾರು ಅನಾಥರಲ್ಲ ಅನ್ನೋ ವಿಚಾರ ಒಂದು ಕಡೆಯಾದ್ರೆ, ನಾವು ಓದೋ ವಿದ್ಯಾಭ್ಯಾಸದಲ್ಲಿ, ನಾವು ಓದೋ ಪಠ್ಯದಲ್ಲಿ ಹ್ಯುಮ್ಯಾನಿಟಿ ಅನ್ನೋ ಅಧ್ಯಾಯ ಸೇರಿಸಿದ್ರೆ ಯಾವ ಅನಾಥಾಶ್ರಮ, ಯಾವ ವೃದ್ಧಾಶ್ರಮಗಳು ಕೂಡ ನಮ್ಮ ಸಮಾಜದಲ್ಲಿ ಇರೋದಿಲ್ಲ. ಈ ಮಾತು ನಿನ್ನೆ ಯಾರೋ ನನಗೆ ಹೇಳಿದ್ರು, ತುಂಬಾ ಸೂಕ್ತ, ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು. ಹಾಗೆ ನಾನು ಇಂತಹ ಜಾಗಗಳಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ವಿಚಾರ ಅಲ್ಲ, ಬದಲಾಗಿ ನೊಂದವರ ಬಾಳಲ್ಲಿ ಒಂದು ಸಣ್ಣ ನಗು ತರುವಂತಹ ಪ್ರಯತ್ನ. ನಾವೇನಾದ್ರೂ ಇವರ ಜೊತೆ ನಿಂತ್ಕೊಂಡು ಹಬ್ಬ ಆಚರಿಸಿದ್ರೆ, ಅವರ ಜೊತೆ ನಾವಿದ್ದೀವಿ ಅನ್ನುವಂತಹ ಸಂದೇಶ ಸಾರಿದ್ರೆ, ಅವರು ಕೂಡ ಸದಾ ಹಸನ್ಮುಖರಾಗ್ತಾರೆ, ಬದುಕಿನತ್ತ ಖುಷಿಯತ್ತ ಹೆಜ್ಜೆ ಹಾಕ್ತಾರೆ. ಖಂಡಿತ ನೀವು ಕೂಡ ಇದನ್ನ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನನ್ನ ಈ ಸತ್ಕಾರ್ಯಕ್ಕೆ ರೇವಾ ಯೂನಿವರ್ಸಿಟಿ, ರಾಮಯ್ಯ ಹಾಸ್ಪಿಟಲ್ಸ್, ನಂದನಾ ಗ್ರೂಪ್ ಆಫ್ ಹೋಟೆಲ್ಸ್, ಸಂಗೀತ ಮೊಬೈಲ್ಸ್, ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ. ಧನ್ಯವಾದ.